ಸೊ ಹಾಯ್ ಫ್ರೆಂಡ್ಸ್, ನಮಸ್ಕಾರ ಬೆಂಗಳೂರು. ಸೊ ಇವತ್ತು ನಾವಿದ್ದೀವಿ 4 ಸ್ಟ್ರೋಕ್ ಕಾರ್ ವರ್ಡ್ಸ್ ಅಂತ. ಸೊ ಇಲ್ಲಿ ನಿಮಗೆ ಮಲ್ಟಿ ಬ್ರ್ಯಾಂಡ್ಸಿನ ಸೆಕೆಂಡ್ ಹ್ಯಾಂಡ್ ಕಾರ್ಸ್ಗಳು ಸಿಗ್ತಾಯಿದೆ ಈ ಶೋರೂಮಲ್ಲಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಲ್ಲಿರುವಂಥ ಎಲ್ಲ ಕಾರ್ಸ್ಗಳ ಡೀಟೇಲ್ಸ್ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲಿಗೆ ಅಕ್ರಮ್ ಸರ್ ಅವರಿಗೆ ಧನ್ಯವಾದ ಮಾಡಿಸೋಣ. ಸರ್ ಧನ್ಯವಾದ ಸರ್. ಸ್ವಲ್ಪ ಶೋರೂಮ್ ಡೀಟೇಲ್ಸ್ ಹೇಳಿ ನಮಗೆ. ಸರ್, ಈ ಶೋರೂಮ್ ಬಂದು 4 ಸ್ಟ್ರೋಕ್ ಕಾರ್ ವರ್ಡ್ ನಮ್ಮದು 35 ಇಯರ್ಸ್ ಓಲ್ಡ್ ಬಿಸ್ನೆಸ್ ಇದು. ಓಕೆ. ಅವಾಗಿಂದ ನಾನು ಕಾರ್ ಡೀಲಿಂಗ್ ಮಾಡ್ತಾ ಇದ್ದೀನಿ. ಬಟ್ ಇಲ್ಲಿವರೆಗೂ ನಮ್ಮದು ಹೆಸರು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ನಿಮಗೆ ಎಲ್ಲ ಫೆಸಿಲಿಟೀಸ್ ಕೊಡ್ತಾ ಇದ್ದೀನಿ ಕಸ್ಟಮರ್ಸ್ಗೆ. ನಮ್ಮ ಕಡೆಯಿಂದ ಏನು ಫೆಸಿಲಿಟೀಸ್ ಕೊಡ್ತಾ ಇದ್ದೀನಿ. ನಾವು ಟೋಟಲಿ ಆಕ್ಸಿಡೆಂಟ್ ಫ್ರೀ ಗಾಡಿಗಳು ಮಾಡೋದು. ಡಾಕ್ಯುಮೆಂಟೇಷನ್ ಎಲ್ಲ ಫುಲ್ಲಿ ಅಪ್ ಟು ಡೇಟ್ ಡಾಕ್ಯುಮೆಂಟ್ ಕೊಡ್ತೀನಿ. ನಮ್ಮ ಕಡೆಯಿಂದ ಸರ್ವಿಸ್, ಇಂಟೀರಿಯರ್ ಕ್ಲೀನಿಂಗ್, ಸರ್ವಿಸಿಂಗ್, 3M ಪಾಲಿಷಿಂಗ್ ಎಲ್ಲ ಮಾಡಿಕೊಡ್ತಾ ಇದ್ದೀನಿ. ಇನ್ನೇನು ಫೆಸಿಲಿಟೀಸ್ ಬೇಕು, ಲೋನ್ ಫೆಸಿಲಿಟೀಸು ಅವೈಲೇಬಲ್. ಅಬೌವ್ 2011 ಬ್ಯಾಂಕ್ ಲೋನ್ ಅವೈಲೇಬಲ್. ಅಪ್ 2011ಇಂದ ಕೆಳಗೆ ಬಂದು ಪ್ರೈವೇಟ್ ಫೈನಾನ್ಸ್ಗಳು ನಾನು ಮಾಡಿಕೊಡ್ತಾ ಇದ್ದೀನಿ. ಸೊ ಸರ್, ಇವತ್ತು ಈ ವಿಡಿಯೋದಲ್ಲಿ ನಮಗೆ ಯಾವ ಬಜೆಟಿಂದ ಹಿಡಿದು ಯಾವ ಬಜೆಟ್ವರೆಗೆ ಕಾರ್ಸ್ ತೋರಿಸ್ತಾ ಇದ್ದೀರಾ? ಸರ್, ಇವಾಗ ಸದ್ಯಕ್ಕೆ ನಮ್ಮ ಹತ್ರ ಇರೋದು 1 ಲಕ್ಷ ಮೇಲೆಯಿಂದ ಇದೆ. ನಮ್ಮ ಹತ್ರ 30,000, 40,000, 50,000 ಬಜೆಟ್ ವೆಹಿಕಲ್ಲು ಸಿಗುತ್ತೆ. ಓಕೆ. ಸೊ ಹಾಗಾದರೆ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೊಂದು ಡೆಲಿವರಿ ವಿಡಿಯೋ ಕೂಡ ಕೊಡ್ತಾ ಇದ್ದೀನಿ. ಸೊ ಆ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಅವ್ರ ಹತ್ರನೇ ಕೇಳೋಣ. ಓಕೆ. ಸೊ ಅದ್ರ ಬಗ್ಗೆ ಸ್ವಲ್ಪ ನಮ್ಮ ಅಕ್ರಮ್ ಸರ್ ಅವರು ಮಾತಾಡ್ತಾರೆ. ಸೊ ಹೇಳಿ ಸರ್. ಸರ್ ನೋಡಿ, ಕಸ್ಟಮರ್ಗೆ ನಾವು ಎಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ದೀನಿ. ನಮ್ಮ ಸರ್ವಿಸ್ ಸೆಂಟರ್ ಬೇರೆ ಇದೆ. ಸೇಮ್ 4 ಸ್ಟ್ರೋಕ್ ಕಾರ್ ಮೋಟರ್ಸ್ ಅಂತ ಸರ್ವಿಸ್ ಸೆಂಟರ್ ಇದೆ. ಸುಮಾರು ವರ್ಷದಿಂದ ಇದೆ, 40 ವರ್ಷದಿಂದ ಇದೆ. ಅದು ನಮ್ಮ ಸರ್ವಿಸ್ ಸೆಂಟರ್ದು ಹೆಸರು ಇದೆ. ಅಕಸ್ಮಾತ್ ಏನೋ ನಾಳೆ ದಿವಸ ಏನನ್ನ ಸರ್ವಿಸ್ ಮಾಡಬೇಕಂದ್ರೆ ಔಟ್ಸೈಡ್ ಹೋಗೋದು ಏನು ಅವಶ್ಯಕತೆ ಇಲ್ಲ. ನಮ್ಮ ಹತ್ರ ಬಂದರೆ ಕಸ್ಟಮರ್ ನಾವು ಸರ್ವಿಸ್ ಕಮ್ಮಿಯಲ್ಲಿ ಮಾಡಿಕೊಡ್ತೀನಿ. ಪಾರ್ಟ್ಸ್ ಚೇಂಜಿಂಗ್ ಎಲ್ಲ ಇದೆ. ಮೆಕ್ಯಾನಿಕ್ಗಳು ಒಳ್ಳೆ ಮೆಕ್ಯಾನಿಕ್ಗಳು ಇದೆ. ಪೇಂಟಿಂಗ್ಗಳು ಇದೆ. ಏನು ಬೇಕೋ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆಚೆ ಕಡೆಯಿಂದ A to Z ಇದೆ. ಆಚೆ ಕಡೆಯಿಂದ ಕಮ್ಮಿಯಲ್ಲಿ ನಮ್ಮ ಕಸ್ಟಮರ್ಗೆ ಬಿಲೀವ್ ಮಾಡ್ಕೊಂಡು ಅವ್ರ ಕಸ್ಟಮರ್ಗೆ ಏನು ಬೇಕು ನಾನು ಅನುಕೂಲ ಮಾಡಿಕೊಡ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು. ಸೊ ಇಲ್ಲಿ ನಿಮಗೆ ಒಂದು ಡೆಲಿವರಿ ವಿಡಿಯೋ ಕೊಡ್ತಾ ಇದ್ದೀನಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಲ್ಲಿನ ಕಸ್ಟಮರ್ ಇದ್ದಾರೆ. ಸೊ ಇವ್ರಿಗೆ ಕೇಳೋಣ ಇವರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ. ಸೊ ನಮಸ್ತೆ ಮೇಡಮ್, ನಮ್ಮ ಚಾನಲ್ಗೆ. ನಮಸ್ತೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಸ್ವಲ್ಪ. ಇಲ್ಲಿ ಗಾಡಿ ಹೆಂಗಿದೆ ಅಂತ ಗೊತ್ತಾಯಿತು. ಇಲ್ಲಿ ಬರೋಕ್ಕಿಂತ ಮುಂಚೆ ನಾನು ರಿವ್ಯೂಸ್ ಎಲ್ಲ ನೋಡಿದ್ದೆ. ರಿವ್ಯೂಸ್ ನೋಡಿಬಿಟ್ಟು ಬಂದಿದ್ವಿ. ಆಮೇಲೆ ಬೇರೆ ಕಡೆನೂ ಎಲ್ಲ ಕನ್ಸಲ್ಟೆಂಟ್ ಎಲ್ಲ ನಾವು ವಿಸಿಟ್ ಮಾಡಿದ್ವಿ. ಇಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ. ಆಮೇಲೆ ನಾವು ಇಲ್ಲಿ ಗಾಡಿ ಬಂದಾಗ ನೋಡಿದಾಗ ನಂಗೆ ತುಂಬ ಸ್ಯಾಟಿಸ್ಫೈ ಆಯಿತು. ಗಾಡಿಗಳೆಲ್ಲ ಚೆನ್ನಾಗಿತ್ತು. ಅದು ನಮಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಇದು ತುಂಬ ಇಷ್ಟ ಆಗಿತ್ತು. ಶೆವರ್ಲೆಟ್ ನಿಮಗೆ ಕ್ರೂಸ್ ತುಂಬ ಇಷ್ಟ ಆಯಿತು ನಮಗೆ. ಸೊ ಅದರೊಳಗಡೆ ಇರೋ ನಿಮಗೆ ವಾಟ್ ಯು ಕಾಲ್ ದ್ಯಾಟ್ ಇನ್ಸೈಡ್ ಫೀಚರ್ಸ್ ಬಗ್ಗೆ ಹೇಳಬೇಕು ಅಂದರೆ ಶವರ್ಲೆಟ್ ಬಗ್ಗೆ ಮಾತಾಡೋಂಗಿಲ್ಲ. ಕಂಪ್ನಿ ಒಂದು ಬಿಟ್ಟರೆ ಫೀಚರ್ಸ್ ಅಷ್ಟೆಲ್ಲ ಕೊಡ್ತಾ ಇದ್ದಾರೆ. ಆಮೇಲೆ ಕಾರ್ ಮೇಂಟೆನೆನ್ಸು ಅಷ್ಟೇ. ಈವನ್ ಪ್ರೈಸ್ ಇರ್ಬೋದು, ಮೇಂಟೆನೆನ್ಸ್ ಇರ್ಬೋದು, ಅದೇ ಥರ ಕಾರ್ ಡೆಲಿವರಿ ಕೊಡ್ತಾ ಇದ್ದಾರೆ. ಇದೊಂದೇ ಹೇಳ್ತಿಲ್ಲ ಕಂಪ್ಯಾರಿಸನ್. ನೀವು ನೋಡ್ಬೋದು ಎಲ್ಲ ಕಾರು ಅಷ್ಟೇ ಕಂಡೀಷನ್ ಅದೇ ಥರ ಇದೆ, ಪ್ರೈಸಿಂಗ್ ಅದೇ ಥರ. ಸೊ ನೀವು ಬೇರೆ ಕಡೆ ಎಲ್ಲ ಹೋಗಿ ನಾವು ತುಮಕೂರಲ್ಲಿ ಎಷ್ಟೊಂದು ನೋಡಿದ್ದೀವಿ. ಈ ಪ್ರೈಸು ಈ ಕಂಡೀಷನ್ ಕಾರ್ ಇಲ್ಲೂ ಸಿಗಲ್ಲ. ತುಮಕೂರಿಂದ ರೇಟಿಂಗ್ಸ್ ನೋಡ್ಬಿಟ್ಟು ಬಂದಿದ್ದೀವಿ. ರೇಟಿಂಗ್ಸ್ಗಿನ್ನ ಅಷ್ಟು ಚೆನ್ನಾಗಿ ಡೆಲಿವರಿ ಕೊಡ್ತಾರೆ. ಆರಾಮಾಗಿ ನಾವು ನಂಬಿಟ್ಟು ಕಾರ್ ತೊಗೊಬೋದು. ಪ್ರೈಸ್ ವರ್ತು ಪ್ಲಸ್ ಕಂಡೀಷನ್ ವರ್ತು. ಸರ್, ಏನು ಪ್ರೈಸ್ ಇದು ಆ್ಯಕ್ಚುಲಿ ಬಂದು 485 ಅರೌಂಡ್ ಬಂದಿತ್ತು. ಅಲ್ಲ, ಲಾಸ್ಟ್ ಪ್ರೈಸ್ ತೊಗೊಂಡಿರೋದು ನಾವು 480ಗೆ. ಎಲ್ಲರೂ ಅಷ್ಟೇ ಡೀಟೇಲ್ಸ್ ಕೊಡೋದಾಗಲಿ, ಸರ್ ಆಗಲಿ, ಇವರಾಗಲಿ ಡೆಮೋ ಡ್ರೈವ್ ಕೊಡೋದಾಗಲಿ ಎಲ್ಲರೂ ಅಟೆಂಡ್ ಮಾಡ್ತಾರೆ. ರಿಯಲಿ ವಿ ಆರ್ ಪ್ಲೀಸ್ಡ್ ವಿತ್ ದಿಸ್ ಕನ್ಸೆಪ್ಟ್. ಲೋನ್ ಸಿಸ್ಟಮ್ ನಾವು ಲೋನ್ ಏನು ಅಪ್ಲೈ ಮಾಡಿಲ್ಲ. ಕ್ಯಾಶ್ ಕೊಟ್ಟು ಮಾಡಿರೋದು. ನಮಗೇನು ಚೆನ್ನಾಗಿ ಇಷ್ಟ ಆಯಿತು. ಮತ್ತೆ ಇನ್ನೊಂದ್ಸತಿ ಇಲ್ಲೇ ಬರಬೇಕಂತ ಅನಿಸಿದೆ. ಬೇರೆಯವ್ರು ರೆಫರ್ ಮಾಡಬೇಕಂತನೂ ನಮ್ಗೆ ಇಷ್ಟ ಆಗಿದೆ. ಸೊ ವಿ ಆರ್ ವೆರಿ ಹ್ಯಾಪಿ. ಓಕೆ, ಥ್ಯಾಂಕ್ ಯು. ಸೊ ಇವತ್ತಿನ ಫಸ್ಟ್ ಗಾಡಿ ಬಂದು ಮಹೇಂದ್ರ ಸ್ಕಾರ್ಪಿಯೋ ಇದೆ. ಯಾವ ಮಾಡೆಲ್ ಸರ್ ಗಾಡಿ ಇದು?
ಇದು 2011 ಸಿಂಗಲ್ ಓನರ್ ವೆಹಿಕಲ್ಲು, ಓಕೆ ಕಂಪ್ನಿ ಸರ್ವೀಸು. ಇದು ಎಮ್ಮಾಕ್ ಇಂಜಿನ್ನು, ಟಾಕಿಂಗ್ ವರ್ಷನ್ ಇದು. ಓಕೆ ಇದು ಹೊಸ ಟೈರ್ ಇದೆ 4, ಓಕೆ ಹೊಸ ಟೈರ್ ಹಾಕಿದ್ದಾರೆ. ಕಂಪ್ನಿ ಸರ್ವೀಸ್ ಇದೆ ಇದು. ಓಕೆ ಇದು ಡೀಸೆಲ್ ಕಿಲೋಮೀಟ್ರ್ ಬಂದು 10 ಕೊಡುತ್ತೆ, ಪರ್ ಲೀಟ್ರಿಗೆ 10 ಕೊಡುತ್ತೆ ಇಲ್ಲಿ. ಹಾಂ ಸೊ ಪ್ರೈಸ್ ಏನು ಮಾಡ್ತಾ ಇದ್ದೀರಾ ಸರ್? ಇದು 525 ನೆಗೋಷಿಯಬಲ್ ಇದೆ ಸರ್. 525 ನೆಗೋಷಿಯಬಲ್ ಇದೆ. ಓಕೆ ಸರ್. ಸೊ ನೆಕ್ಸ್ಟ್ ಗಾಡಿ ಬಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ. ಯಾವ ಮಾಡೆಲ್ ಸರ್ ಗಾಡಿ ಇದು? ಇದು 2016 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್ಲು. ಓಕೆ ಕಿಲೋಮೀಟ್ರ್ ಬಂದು 33 ಇದೆ. ರಿಕಾರ್ಡೆಡು ಇದು ಬಂದು VXAಯಲ್ಲಿ ಫೋಲ್ಡಬಲ್ ಮಿರರ್ ಇಲ್ಲ ಇದೆ ಗಾಡಿಯಲ್ಲಿ. ಅನ್ಯೂಸ್ ಸ್ಟೆಪ್ನಿ ಇದೆ ಗಾಡಿ. ಓಕೆ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಅದು ಫ್ರೆಶ್ ಆಗಿ ಕಟ್ಟಿ ಕೊಡ್ತೀವಿ. ಓಕೆ ಸೊ ರನ್ ಎಷ್ಟಾಗಿದೆ ಸರ್ ಗಾಡಿ ಇದು? 33 ರನ್ ಆಗಿದೆ ಸರ್ ಇದು. ಓಕೆ ಸೊ ಇದು ಮೇಂಟೈನ್ ಎಲ್ಲ ಹೆಂಗೆ ಮಾಡಿದ್ದಾರೆ ಗಾಡಿ? ಮೇಂಟೈನ್ ಎಲ್ಲ ಕಂಪ್ನಿ ಸರ್ವಿಸ್ ಆಗಿರೋದು, ಕಂಪ್ನಿ ರಿಕಾರ್ಡೆಡ್ ವೆಹಿಕಲ್ ಇದು. ಓಕೆ ಸೊ ಫ್ಯೂಲ್ ಟೈಪ್ ಇದರಲ್ಲಿ? ಪೆಟ್ರೋಲ್ ಇದು, VXI ಪೆಟ್ರೋಲ್. ಓಕೆ ಏನು ಪ್ರೈಸ್ ಮಾಡ್ತಾ ಇದ್ದೀರಾ ಈ ಗಾಡಿಗೆ? ಇದು 580 ನೆಗೋಷಿಯಬಲ್. ಓಕೆ ಸರ್. ಸೊ ನೆಕ್ಸ್ಟ್ ಕಾರ್ ಬಂದು ವ್ಯಾಗ್ನರ್ ಇದೆ. ಯಾವ ಮಾಡೆಲ್ ಸರ್ ಗಾಡಿ ಇದು? ಇದು 2008 ಮಾಡಲು. ಓಕೆ ಸಿಂಗಲ್ ಓನರ್ ವೆಹಿಕಲ್ಲು. ಕಿಲೋಮೀಟ್ರ್ ಬಂದು 57,000 ಓಡಿದೆ, ರಿಕಾರ್ಡೆಡ್. ಇದು ಹೊಸ ಥರ ಇದೆ, ಮೇಂಟೆನೆನ್ಸು ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಶೋರೂಮ್ ಟೆಸ್ಟಲ್ಲಿ ಇದೆ ಗಾಡಿ. ಹೊಸ ಗಾಡಿ ತೊಗೊಳ್ಬೇಕು, ಈ ಗಾಡಿ ತೊಗೊಂಡು ಆ ಕಂಡೀಷನಲ್ಲಿ ಇದೆ ಗಾಡಿ ಇದು. ಇದು ಬಂದು VXI ಇದು, AC ಪವರ್ ವಿಂಡೋ ಪವರ್ ಸ್ಟೇರಿಂಗ್ ಇದು. AC ಪವರ್ ವಿಂಡೋ ಪವರ್ ಸ್ಟೇರಿಂಗ್. ಓಕೆ ಸೊ ಮೈಂಟೈನ್ ಹೆಂಗಾಗಿದೆ ಸರ್ ಗಾಡಿ? ಮೈಂಟೈನ್ ಸಖತ್ತಾಗಿ ಚೆನ್ನಾಗಿ ಮಾಡಿದ್ದಾರೆ ಅವರು. ಕಂಪ್ನಿ ಸರ್ವಿಸ್ ಎಲ್ಲ ಕಂಪ್ನಿ ಸರ್ವಿಸೇ ಮಾಡಿರೋದು. ರಿಕಾರ್ಡೆಡು 57 ರಿಕಾರ್ಡೆಡ್ ಹೊಡಿದೆ ಅದು. ಸಿಂಗಲ್ ಓನರ್ ವೆಹಿಕಲ್. ಫ್ಯೂಲ್ ಟೈಪ್ ಪೆಟ್ರೋಲ್. ಡೀಸೆಲ್ ಅಲ್ಲಿ ಓಡಿಸಿ? ಇಲ್ಲ ಡೀಸೆಲ್ ಬರೋದಿಲ್ಲ ಇದರಲ್ಲಿ. CNG ಅಲ್ಲಿ? ಇಲ್ಲ ಓಕೆ ಪೆಟ್ರೋಲ್ ಇದು. ಸೊ ಏನು ಪ್ರೈಸ್ ಮಾಡ್ತಾ ಇದ್ದೀರಾ ಈ ಗಾಡಿಗೆ? ಇದು 255 ನೆಗೋಷಿಯಬಲ್ ಇದೆ ಸರ್. 255 ನೆಗೋಷಿಯಬಲ್ ಇದೆ. ಓಕೆ ಸರ್. ಸೊ ನೆಕ್ಸ್ಟ್ ಗಾಡಿ ಬಂದು ಟಾಟಾ ನ್ಯಾನೋ ಇದೆ. ಯಾವ ಮಾಡೆಲ್ ಸರ್ ಗಾಡಿ ಇದು? ಇದು ಬಂದು 2013 ಮಾಡಲು. ಓಕೆ ಓನರ್ ಬಂದು ಓಕೆ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಫ್ರೆಶ್ ಆಗಿ ಮಾಡಿಕೊಡ್ತೀವಿ. ಓಕೆ 13,800 ರೂಪಾಯಿ, 800 ಕಿಲೋಮೀಟ್ರ್ ಓಡಿದೆ. ಓಕೆ ಇದು ಮ್ಯಾಗ್ವೀಲ್, AC ಮ್ಯಾಗ್ವೀಲ್ಸ್ ಎಲ್ಲ ಇದೆ. ಇದು LX ಇದು. ಓಕೆ ಇದು ಮೇಂಟೈನ್ ಹೆಂಗಾಗಿದೆ ಸರ್? ಮೇಂಟೈನ್ ಚೆನ್ನಾಗಿದೆ ಸರ್ ಇದು. ಓಕೆ ಗಾಡಿ ಟೈಪ್? ಫ್ಯೂಲ್ ಪೆಟ್ರೋಲ್. ಟ್ರಾನ್ಸ್ಮಿಷನ್ ಮ್ಯಾನ್ಯುಯಲ್. ಓಕೆ ಸೊ ಏನು ಪ್ರೈಸ್ ಮಾಡ್ತಾ ಇದ್ದೀರಾ ಈ ಗಾಡಿ? ಇದು 1,25,000 ಹೇಳ್ತಾ ಇದ್ದೀವಿ ಸರ್. 1,25,000 ರೂಪಾಯಿ ನೆಗೋಷಿಯಬಲ್. ಓಕೆ ಸರ್. ಸೊ ನೆಕ್ಸ್ಟ್ ಗಾಡಿ ಬಂದು ಹ್ಯುಂಡೈ ಸ್ಯಾಂಟ್ರೋ ಇದೆ. ಯಾವ ಮಾಡೆಲ್ ಸರ್ ಗಾಡಿ ಇದು? ಇದು 99 ಮಾಡಲ್, ಥರ್ಡ್ ಓನರ್ ಇದು. ಓಕೆ ಇದು ಬಂದು FC ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ. ಓಕೆ ಒಂದು 75,000 ಹೇಳ್ತಾ ಇದ್ದೀವಿ. ಪೆಟ್ರೋಲು. ಓಕೆ ಸರ್ FC ಇನ್ಸೂರೆನ್ಸ್ ಆಗುತ್ತಾ ಗಾಡಿಗೆ? ಆಗುತ್ತೆ 100% ಆಗುತ್ತೆ. ಅದ್ರದ್ದು ಒಂದು 12,000 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಅದು. ಓಕೆ ಸರ್. ಆಸ್ ಇಟ್ ಈಸ್ 75,000 ಹೇಳ್ತಾ ಇದ್ದೀವಿ. ಸೊ ಟ್ರಾನ್ಸ್ಮಿಷನ್ ಯಾವ್ದು ಸರ್ ಅದು? ಮ್ಯಾನ್ಯುವಲ್. ಫ್ಯೂಲ್ ಟೈಪ್? ಪೆಟ್ರೋಲ್. ಮೇಂಟೈನ್ ಹೆಂಗಾಗಿದೆ ಸರ್ ಗಾಡಿ ಅದು? ಗಾಡಿ ಚೆನ್ನಾಗಿ ಮೇಂಟೈನ್ ಆಗಿದೆ. ಗಾಡಿ ಗುಡ್ ಕಂಡೀಷನಲ್ಲಿ ಇದೆ. ಒರಿಜಿನಲ್ ಗಾಡಿ, ಒರಿಜಿನಲ್ ಪೈಂಟಲ್ಲಿ ಇದೆ. ಬಂಪರ್ಗಳು ಪೈಂಟ್ ಆಗಿದೆ ಅಷ್ಟೇ ಅದು. ಓಕೆ ಸರ್. ಸೊ ಏನು ಪ್ರೈಸ್ ಮಾಡ್ತಾ ಇದ್ರೆ? 75,000 ನೆಗೋಷಿಯಬಲ್. ಓಕೆ ಸರ್. ಸೊ ನೆಕ್ಸ್ಟ್ ಗಾಡಿ ಬಂದು ಇಯಾನ್ ಇದೆ. ಯಾವ ಮಾಡೆಲ್ ಸರ್ ಗಾಡಿ ಇದು? ಇದು 2012 ಮಾಡಲ್, ಥರ್ಡ್ ಓನರ್ ವೆಹಿಕಲ್ ಇದು. ಓಕೆ ಇದು ಗ್ಯಾಸ್ ವಿತ್ತು ಪೆಟ್ರೋಲ್. ಇದು ಗ್ಯಾಸ್ ಇದೆ. ಇದು ಕಂಪ್ನಿ ಫಿಟೆಡು. ಓಕೆ ಗ್ಯಾಸ್ ವಿತ್ತು ಪೆಟ್ರೋಲ್. ಇದು 2012 ಮಾಡಲು, ಥರ್ಡ್ ಓನರು. ನೋ ಇನ್ಸೂರೆನ್ಸು. ಎಷ್ಟು ಓನರ್ ಆಗಿದೆ ಸರ್ ಗಾಡಿ? ಇದು ಥರ್ಡ್ ಓನರ್ ಆಗಿದ್ದಾರೆ. ಓಕೆ ಸೊ ಏನು ಪ್ರೈಸ್ ಮಾಡ್ತಾ ಇದ್ದೀರಾ ಗಾಡಿಗೆ ಇದು? ಇದು 240 ಹೇಳ್ತಾ ಇದ್ದೀವಿ ಸರ್. ನೆಗೋಷಿಯಬಲ್. 240 ನೆಗೋಷಿಯಬಲ್ ಇದೆ. ಓಕೆ ಇದು ಇಯಾನ್ ಡೆಲ್ಟಾ ಪ್ಲಸ್ ಬ್ಲೂ ಡ್ರೈವ್. ಓಕೆ ಸೊ ಮೈಲೇಜ್ ಹೆಂಗಿದೆ ಸರ್ ಗಾಡಿದು? ಇದು ಮೈಲೇಜ್ ವೆಹಿಕಲ್ ಸರ್. ಇದು 18 ಬರ್ತಾ ಇದೆ ಮೈಲೇಜ್ ಗ್ಯಾಸಲ್ಲಿ. ಓಕೆ 18 ಬರ್ತಾ ಇದೆ ಗ್ಯಾಸಲ್ಲಿ ಇದು. ಓಕೆ ಸೊ ಪ್ರೈಸ್ ಇನ್ನೊಂದು ಸತಿ ಹೇಳ್ಬಿಡಿ. 240 ನೆಗೋಷಿಯಬಲ್. ಸೊ ನೆಕ್ಸ್ಟ್ ಗಾಡಿ ಬಂದು SX4 ಇದೆ. ಯಾವ ಮಾಡೆಲ್ ಸರ್ ಗಾಡಿ ಇದು? ಇದು 2009 ಮ್ಯಾನುಫ್ಯಾಕ್ಚರಿಂಗ್, 10 ರಿಜಿಸ್ಟ್ರೇಷನ್ನು. ಓಕೆ ಸೆಕೆಂಡ್ ಓನರು. ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಓಕೆ ಗಾಡಿಯಲ್ಲಿ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. 5 ಮ್ಯಾಗ್ವೀಲ್ ಬರುತ್ತೆ. ಇದು ZX ಟಾಪ್ ಎಂಡ್. 2 ಏರ್ ಬ್ಯಾಗ್ ಬರುತ್ತೆ. ಓಕೆ ಬ್ಯಾಕ್ ಇದು ಬರುತ್ತೆ, ಹೀಟಿಂಗ್ ಗ್ಲಾಸು, 4 ಪವರ್ ವಿಂಡೋ, ABS ಎಲ್ಲ ಇದೆ.
ಓಕೆ ಗಾಡಿ ಟಾಪ್ ಎಂಡ್ ಇದು. ಓಕೆ ಫ್ಯೂಲ್ ಸರ್? ಇದು ಪೆಟ್ರೋಲ್ ZXi ಪೆಟ್ರೋಲ್ ಇದು. ಪೆಟ್ರೋಲ್ ಇದು. ಪೆಟ್ರೋಲ್ ಇದು. ಮೈಲೇಜ್ ಹೆಂಗಿದೆ ಗಾಡಿದು? ಸರ್ ಇದು ಮೈಲೇಜು 15-16 ಕೊಡುತ್ತೆ ಸರ್. ಇದು 15-16 ಕೊಡುತ್ತೆ. ಸೊ ಪ್ರೈಸ್ ಏನು ಮಾಡ್ತಾ ಇದೆ? ಪ್ರೈಸು 390 ನೆಗೋಷಿಯಬಲ್ ಇದೆ ಸರ್. 390 ನೆಗೋಷಿಯಬಲ್ ಇದೆ. ಕಂಪ್ನಿ ಸರ್ವಿಸ್, ಕಂಪ್ನಿ ರೆಕಾರ್ಡೆಡ್ ಇದು. ಓಕೆ. ಕಂಪ್ನಿ 5 ಮ್ಯಾಗ್ ವೀಲ್ಸ್ ಇದೆ ಗಾಡಿಯಲ್ಲಿ. ಓಕೆ ಸರ್. ಸೊ ನೆಕ್ಸ್ಟ್ ಗಾಡಿ ಬಂದು Hyundai ವರ್ನಾ ಇದೆ. ಯಾವ ಮಾಡೆಲ್ ಸರ್ ಗಾಡಿ ಇದು? ಇದು 2013 ಮಾಡಲು, ಸೆಕೆಂಡ್ ಓನರು. ಓಕೆ. ಇನ್ಸೂರೆನ್ಸ್ ನೋ ಇನ್ಸೂರೆನ್ಸು. ಓಕೆ. ಕಿಲೋಮೀಟ್ರ್ 87 ಓಡಿದೆ. ಡೀಸೆಲ್ ವೆಹಿಕಲ್ ಇದು. ಬಂದು ಟಾಪ್ ಎಂಡ್ ಇದು. 6 ಏರ್ ಬ್ಯಾಗ್ ಬರುತ್ತೆ. ಆಟೋಮೆಟಿಕ್ ಇದು. ಆಟೋಮೆಟಿಕ್ ಟಾಪ್ ಎಂಡ್. ಆಟೋಮೆಟಿಕ್ ಇದು. 6 ಏರ್ ಬ್ಯಾಗ್ ಬರುತ್ತೆ ಇದು. ಓಕೆ ಸರ್. ಫ್ಯೂಲ್ ಟೈಪ್ ಇದರಲ್ಲಿ? ಇದು ಡೀಸೆಲ್. ಮೈಲೇಜ್ ಹೆಂಗಿದೆ ಗಾಡಿದು? ಮೈಲೇಜು ಬರುತ್ತೆ ಸರ್ ಒಂದು 14 ಬರುತ್ತೆ. 14 ಬರುತ್ತೆ. ಸೊ ಮೇಂಟೈನ್ ಹೆಂಗೆ ಮಾಡಿದ್ದಾರೆ ಗಾಡಿ? ಮೇಂಟೈನ್ ಚೆನ್ನಾಗಿ ಮಾಡಿದ್ದಾರೆ. ಸರ್ವಿಸ್ ಕಂಪ್ನಿ ಸರ್ವಿಸ್ಸೇ ಇದು. ಸೆಕೆಂಡ್ ಓನರ್ ಕಂಪ್ನಿ ಸರ್ವಿಸು. ಕಸ್ಟಮರ್ ವೆಹಿಕಲ್ ಪಾರ್ಕ್ ಆ್ಯಂಡ್ ಸೆಲ್ ಬಿಟ್ಟಿದ್ದಾರೆ ಇದು. ಓಕೆ ಸರ್. ಸೊ ಏನು ಪ್ರೈಸ್ ಮಾಡ್ತಾ ಇದ್ದೀರಾ ಸರ್ ಈ ಗಾಡಿಗೆ? ಇದು ಬಂದು 560 ಹೇಳ್ತಾ ಇದ್ದೀವಿ ಸರ್. ನೆಗೋಷಿಯಬಲ್. 560 ನೆಗೋಷಿಯಬಲ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಗಾಡಿ ಬಂದು Hyundai i20 ಇದೆ. ಯಾವ ಮಾಡೆಲ್ ಸರ್ ಗಾಡಿ ಇದು? ಇದು 2012 ಮಾಡಲು. ಓಕೆ. i20 ಸ್ಪೋರ್ಟ್ಸ್ ಇದು. ಓಕೆ. ಇದರಲ್ಲಿ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಸ್ಟೇರಿಂಗ್ ಕಂಟ್ರೋಲರ್ ಬರುತ್ತೆ. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್. ಓಕೆ. ಹಾಂ. ಸೊ ಎಷ್ಟು ಓನರ್ ಆಗಿದೆ ಸರ್ ಗಾಡಿ? ಇದು ಸೆಕೆಂಡ್ ಓನರು. ಸೆಕೆಂಡ್ ಓನರ್. ನೋ ಇನ್ಸೂರೆನ್ಸ್. ಇಲ್ಲ. ಇನ್ಸೂರೆನ್ಸ್ ಇಲ್ಲ. ಓಕೆ ಸರ್. ಇದು ಫ್ಯೂಲ್ ಟೈಪ್ ಇದು? ಪೆಟ್ರೋಲ್. ಹಾಗೆ ಇದ್ರ ಮೈಲೇಜ್ ಹೆಂಗೆ ಬರ್ಬೋದು ಗಾಡಿದು? ಸರ್ ಇದೂ ಸೇಮ್ 16 ಸರ್. 16 ಬರುತ್ತೆ. 16 ಸಿಟಿಯಲ್ಲಿ. ಓಕೆ. ಸೊ ಏನು ಪ್ರೈಸ್ ಮಾಡ್ತಾ ಇದ್ದೀರಾ ಗಾಡಿಗೆ? ಇದು ಬಂದು 410 ನೆಗೋಷಿಯಬಲ್ ಹೇಳ್ತಾ ಇದ್ದೀವಿ. 410 ನೆಗೋಷಿಯಬಲ್. ಸೊ ಇದು ಮೇಂಟೈನ್ ಹೆಂಗಾಗಿದೆ ಗಾಡಿ? ಗಾಡಿ ಚೆನ್ನಾಗಿ ಮೇಂಟೈನ್ ಆಗಿದೆ. ಅದು ಕಸ್ಟಮರ್ ವೆಹಿಕಲ್ ಪಾರ್ಕ್ ಆ್ಯಂಡ್ ಸೆಲ್ಗೆ ಬಿಟ್ಟಿದ್ದಾರೆ. ಓಕೆ. ಕಸ್ಟಮರ್ ವೆಹಿಕಲ್ಲು. ಓಕೆ ಸರ್. ಸೊ ನೆಕ್ಸ್ಟ್ ಗಾಡಿ ಬಂದು Hyundai Accent ಇದೆ. ಯಾವ ಮಾಡೆಲ್ ಸರ್ ಗಾಡಿ ಇದು? ಇದು 2005 ಮಾಡಲ್, ಸೆಕೆಂಡ್ ಓನರು. ಓಕೆ. ಇದು ಬಂದು GLE ಇದು. FC ಇನ್ಸೂರೆನ್ಸು ಫ್ರೆಶ್ ಮಾಡಿ ಕೊಡ್ತೀವಿ. ಓಕೆ. 2005 ಇದು. FC ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಅದು ಫ್ರೆಶ್ ಮಾಡಿ ಕೊಡೋದು ನಾವು. ಓಕೆ. ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಮಾಡಿ ಕೊಡ್ತೀವಿ ನಾವು. ಓಕೆ ಸರ್. ಎಷ್ಟು ಓನರ್ ಆಗಿದೆ ಗಾಡಿ ಇದು? ಇದು ಬಂದು 76 ಏನೋ ಓಡಿದೆ ಸರ್. ಕಿಲೋಮೀಟರ್ ಓಡಿದೆ. 76 ಕಿಲೋಮೀಟರ್ ಓಡಿದೆ. ಓಕೆ. ಓನರ್ ಎಷ್ಟಾಗಿದೆ ಸರ್? ಸೆಕೆಂಡ್ ಓನರು. ಸೆಕೆಂಡ್ ಓನರ್. ಫ್ಯೂಲ್ ಟೈಪ್ ಸರ್ ಇದು? ಪೆಟ್ರೋಲ್. ಮೈಲೇಜ್ ಹೆಂಗಿದೆ ಗಾಡಿದು? ಮೈಲೇಜ್ ಇದು 15-16 ಬರುತ್ತೆ ಸರ್ ಇದು. ಓಕೆ. ಟ್ರಾನ್ಸ್ಮಿಷನ್ ಟೈಪು? ಮ್ಯಾನ್ಯುವಲ್. ಸೊ ಏನು ಪ್ರೈಸ್ ಮಾಡ್ತಾ ಇದ್ದೀರಾ ಗಾಡಿಗೆ? ಇದು 165 ನೆಗೋಷಿಯಬಲ್ ಸರ್. 165 ನೆಗೋಷಿಯಬಲ್. ಎಲ್ಲ ಅಪ್ ಟು ಡೇಟ್ ಮಾಡಿ. ಓಕೆ. ಸೊ ನೆಕ್ಸ್ಟ್ ಗಾಡಿ ಬಂದು ಇನ್ನೊಂದು ವರ್ನಾ ಇದೆ. ಯಾವ ಮಾಡೆಲ್ ಸರ್ ಗಾಡಿ ಇದು? ಇದು 2012 ಮಾಡಲು. ಓಕೆ. ಇದು 6 ಏರ್ ಬ್ಯಾಗ್ಸ್ ಟಾಪ್ ಎಂಡ್ ಇದು. SX ಸೆಕೆಂಡ್ ಓನರ್ ವೆಹಿಕಲ್ಲು. 1,20,000 ಓಡಿದೆ ವೆಹಿಕಲ್. ಡೀಸೆಲ್ ವೆಹಿಕಲ್ ಇದು. ಓಕೆ. ಸೊ ಮೇಂಟೈನ್ ಹೆಂಗೆ ಮಾಡಿದ್ದಾರೆ? ಮೇಂಟೈನ್ ಚೆನ್ನಾಗಿ ಮಾಡಿದ್ದಾರೆ ಸರ್. ಇದರಲ್ಲಿ ಏನು ಬಂಪರ್ ಪೈಂಟ್ ಆಗಿದೆ ಫ್ರಂಟಲ್ಲಿ ಅಷ್ಟೇ. ಸೊ ಒರಿಜಿನಲ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದು. ಓಕೆ. ಸೆಕೆಂಡ್ ಓನರ್. ಕಿಲೋಮೀಟರ್ ಒಂದ್ಸತಿ 1,20,000 ಓಡಿದೆ. ಓಕೆ. ಸೊ ಏನು ಪ್ರೈಸ್ ಅಂತೀರಾ ಸರ್? ಇದು 575 ಹೇಳ್ತಾ ಇದ್ದೀವಿ. ನೆಗೋಷಿಯಬಲ್ ಇದೆ. 575 ನೆಗೋಷಿಯಬಲ್ ಆಗುತ್ತೆ. ಓಕೆ ಸರ್. ಸೊ ನೆಕ್ಸ್ಟ್ ಗಾಡಿ ಬಂದು ಫೋರ್ಡ್ ಐಕಾನ್ ಇದೆ. ಯಾವ ಮಾಡೆಲ್ ಸರ್ ಗಾಡಿ ಇದು? ಇದು 2001 ಮಾಡಲು. ಓಕೆ. ಓನರ್ ಸೆಕೆಂಡ್ ಓನರು. ಓಕೆ. FC ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ ಇದು. ಓಕೆ. 2 ಹೊಸ ಟೈರ್ ಹಾಕಿದ್ದಾರೆ. ಮಿಕ್ಕಿದೆಲ್ಲ ಗಾಡಿ ಸ್ಮೂತಾಗಿ ರನ್ ಇದೆ. ಫ್ಯೂಲ್ ಟೈಪ್ ಯಾವುದು ಇದು? ಪೆಟ್ರೋಲ್. ಇದು ಮ್ಯಾನ್ಯುವಲ್ ಟೈಪ್ ಟ್ರಾನ್ಸ್ಮಿಷನ್. ಸೊ ಮೈಲೇಜ್ ಹೆಂಗಿದೆ ಗಾಡಿಯಲ್ಲಿ? ಮೈಲೇಜ್ ಇದು 16 ಕೊಡುತ್ತೆ ಸರ್. ಇದು 16 ಕೊಡುತ್ತೆ ಆರಾಮಾಗಿ. ಓಕೆ. ಸೊ ಏನು ಪ್ರೈಸ್ ಮಾಡ್ತಾ ಇದ್ದೀರಾ? ಇದು 75,000 ಮಾಡ್ತಾ ಇದ್ದೀವಿ. ನೆಗೋಷಿಯಬಲ್. ಓಕೆ ಸರ್. ಅದು ಬಿಟ್ಟು ಇದು ಇನ್ನೂ ಲೋ ಬಜೆಟ್ ವೆಹಿಕಲ್ಸ್ನೂ ಇದೆ ನಮ್ಮ ಹತ್ರ. ಓಕೆ. ಲೋ ಬಜೆಟ್ ವೆಹಿಕಲ್ಸ್ನೂ ಇದೆ. 45,000 40,000ಗೆಲ್ಲ ಇದೆ ಗಾಡಿಗಳು. ಓಕೆ ಸರ್. ಇದೆಲ್ಲ ನಮ್ಮದು ಶೆಡ್ಡಲ್ಲಿ ಇದೆ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ಇನ್ಶಾಲ್ಲ. ಓಕೆ ಸರ್. ಸೊ ನೆಕ್ಸ್ಟ್ ಗಾಡಿ ಬಂದು ಟೊಯೋಟಾ ETS ಇದೆ. ಯೆಲ್ಲೋ ಬೋರ್ಡಲ್ಲಿ. ಯಾವ ಮಾಡೆಲ್ ಸರ್ ಗಾಡಿ ಇದು? ಇದು 2017 ಮಾಡಲು. ಸಿಂಗಲ್ ಓನರ್ ವೆಹಿಕಲ್ಲು. ಇದು ಲಾಕ್ಡೌನಲ್ಲಿ ಕಸ್ಟಮರ್ ನಿಲ್ಲಿಸಿರೋದು ಗಾಡಿ ಒಳ್ಳೇದಿದೆ. ಗಾಡಿ ಚೆನ್ನಾಗಿದೆ ಗಾಡಿ. ಬಂಪರ್ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಅದು ಹಂಗೆ ಬಿಟ್ಟಿದ್ದಾರೆ ಇಲ್ಲಿ.
ಓಕೆ ಇದು ಬಂದು 2017 ಮಾಡಲ್ ಸಿಂಗಲ್ ಓನರ್. ಸಿಂಗಲ್ ಡಾಕ್ಯುಮೆಂಟ್ ಎಲ್ಲ ಫ್ರೆಶ್ ಮಾಡಿ ಕೊಡ್ತಾರೆ ಇದಕ್ಕೆ. ಓಕೆ. ಸೊ ರನ್ ಎಷ್ಟಾಗಿದೆ ಸರ್ ಗಾಡಿ ಇದು? ಇದು ಒಂದು 15 ರನ್ ಆಗಿದೆ ಸರ್. ಓಕೆ. 1,15,000 ರನ್ ಆಗಿದೆ ಇದು. ಓಕೆ. ಇನ್ಸೂರೆನ್ಸ್ ಎಲ್ಲ ಮಾಡಿಕೊಡ್ತೀವಿ? ಎಲ್ಲ ಫ್ರೆಶ್ ಮಾಡಿ ಕೊಡ್ತಾರೆ. FC ಇನ್ಸೂರೆನ್ಸ್ ಟ್ಯಾಕ್ಸ್ ಎಲ್ಲ ಫ್ರೆಶ್ ಮಾಡಿ ಕೊಡ್ತಾರೆ. ಓಕೆ. ಸೊ ಫ್ಯೂಲ್ ಟೈಪು? ಡೀಸೆಲ್ ಇದು. ಡೀಸೆಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಮ್ಯಾನ್ಯುವಲ್. ಮೈಲೇಜ್ ಹೆಂಗಿದೆ ಗಾಡಿಗೆ ಸರ್ ಇದು ಬರುತ್ತೆ ಸರ್, 18 ಬರುತ್ತೆ ಸರ್. ಓಕೆ. ಏನು ಪ್ರೈಸ್ ಮಾಡ್ತಾ ಇದ್ದೀರಾ ಗಾಡಿ? ಇದು 525 ನೆಗೋಷಿಯಬಲ್ ಸರ್. 525 ನೆಗೋಷಿಯಬಲ್. ಓಕೆ ಸರ್.